ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ, ಸಚಿವರುಗಳಾದಂಥ ಎಂ ಬಿ ಪಾಟೀಲ್ ಅವರೇ, ಶಿವಾನಂದ ಪಾಟೀಲ್ ಅವರೇ, ತಿಮ್ಮಾಪುರ್ ಅವರೇ, ಎಲ್ಲ ಆತ್ಮೀಯ ಶಾಸಕ ಮಿತ್ರರೇ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಏನ್ ಬಾಗಿನ ಅರ್ಪಿಸಿದ್ದೀವಿ, ಗಂಗಾ ಪೂಜೆಯನ್ನ ಮಾಡಿದ್ದೀವಿ, ಅದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಆಲ್ಮಟ್ಟಿ ಡ್ಯಾಮ್ 100ಕ್ಕೆ 100 ತುಂಬಿದೆ. ಇದನ್ನು ಆಲ್ಮಟ್ಟಿ ಡ್ಯಾಮ್ ಅಂತ ಕೂಡ ಕರಿತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕೂಡ ಕರಿತೀವಿ. 100ಕ್ಕೆ 100 ತುಂಬಿದೆ. 519.6 ಮೀಟರ್ ಈಗ ತಲುಪಿದೆ. ನಾವು ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕೃಷ್ಣಸಾಗರ ಡ್ಯಾಮ್ನ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೀವಿ. ಹಾಗೆಯೇ ಕಬಿನಿ ಜಲಾಶಯದ ಗಂಗಾ ಪೂಜೆಯನ್ನು ಕೂಡ ಪೂಜೆಯನ್ನು ಮಾಡಿದ್ದೀವಿ. ಈ ವರ್ಷ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲ ಜಲಾಶಯಗಳು ಕೂಡ ತುಂಬಿದವು. ಕರ್ನಾಟಕದ ಎಲ್ಲ ಜಲಾಶಯಗಳು, ಕಬಿನಿ ಇರ್ಬೋದು, ಕಾವೇರಿ ಕೃಷ್ಣಸಾಗರ ಇರ್ಬೋದು, ಆರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ನಾರಾಯಣಪುರ ಇರ್ಬೋದು, ತುಂಗಭದ್ರಾ ಇರ್ಬೋದು, ಮತ್ತೆ ಭದ್ರಾ ಜಲಾಶಯ ಇರ್ಬೋದು, ಹೀಗೆ ಎಲ್ಲ ಮೇಜರ್ ಜಲಾಶಯಗಳು ತುಂಬಿದ್ದಾವೆ. ಅಷ್ಟೇ ಅಲ್ಲ, ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲಾಶಯಗಳು ಕೂಡ ತುಂಬಿದ್ದಾವೆ. ಶರಾವತಿ, ಸೂಪ, ಮಾಣಿ ಇವೆಲ್ಲ ಕೂಡ ಜಲಾಶಯಗಳು ಕೂಡ ತುಂಬಿದ್ದಾವೆ. ಇದು ಒಂದು ಈ ಎಲ್ಲ ಜಲಾಶಯಗಳು ತುಂಬಿರೋದ್ರಿಂದ ಒಂದು ನೀರಾವರಿಗೆ ನೀರಿಗೆ ತೊಂದರೆ ಆಗಲ್ಲ, ಮತ್ತೆ ಕುಡಿಯ ನೀರಿಗೆ ತೊಂದರೆ ಆಗಲ್ಲ, ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಾಕಷ್ಟು ನೀರು ಸಿಗ್ತದೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮಳೆ ಈ ಸಾರಿ ಚೆನ್ನಾಗಿರೋದ್ರಿಂದ ಎಲ್ಲಾ ಕೆರೆಗಳು ಕೂಡ ಭರ್ತಿಯಾಗಿದ್ದಾವೆ. ಅಷ್ಟೇ ಅಲ್ಲ, ಕೆರೆಗಳು ಎಲ್ಲೆಲ್ಲಿ ನೀರನ್ನ ಕೆರೆಗಳಿಗೆ ತುಂಬೋದಿಲ್ಲ ಅಂತ ಕೆರೆಗಳಿಗೆ ನೀರನ್ನ ಬಿಟ್ಟು ಆ ಕೆರೆಗಳನ್ನೆಲ್ಲ ತುಂಬಿಸ್ತೀವಿ. ಇದರಿಂದ ಏನಾಗ್ತದೆ ಅಂತಂದ್ರೆ, ಅಂತರ್ಜಲ ಮಟ್ಟ ಏರಿಕೆ ಆಗ್ತದೆ. ಅಂತರ್ಜಲ ಮಟ್ಟ ಏರಿಕೆ ಆಗೋದ್ರಿಂದ ಬೋರ್ವೆಲ್ಗಳಿಗೆ ನೀರು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಕಾರಣದಿಂದ ಈ ವರ್ಷ ಮಳೆಗಾಲ ಚೆನ್ನಾಗಿರೋದ್ರಿಂದ ಉತ್ತಮವಾದಂಥ ಬೆಳೆನೂ ಕೂಡ ಬರ್ತದೆ ರೈತರಿಗೆ, ಜೊತೆಗೆ ಎಲ್ರಿಗೂ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಸೊ ಹಾಗಾಗಿ ಇಡೀ ರಾಜ್ಯದ ಜನ, ರೈತರು ವಿಶೇಷವಾಗಿ ಖುಷಿಯಿಂದ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಗಭದ್ರಾ ಡ್ಯಾಮ್ ಅನ್ನು ಕೂಡ ನಾವು ಪೂಜೆ ಮಾಡಬೇಕು ಅಂತ ಡೇಟ್ ಅನ್ನು ನಿಗದಿ ಮಾಡಿದ್ದು. ಆದರೆ 19ನೇ ಗೇಟು ಕಳಚೋದ್ರಿಂದ ನಾವು ತುಂಗಭದ್ರಾ ಡ್ಯಾಮ್ ಅನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬಿಕೊಳ್ತದೆ, ಅದನ್ನು ಕೂಡ ಪೂಜೆ ಮಾಡ್ತೀವಿ ಅಂತಕ್ಕಂಥದ್ದು. ಯಾಕಂದ್ರೆ 35 TMC ನೀರು ಹೊರಟೋಗ್ತದೆ ತುಂಗಭದ್ರಾ ಡ್ಯಾಮ್ನಿಂದ. ಸುಮಾರು 19ನೇ ಗೇಟು ಕಿತ್ತೋಗಿ ಚೈನ್ ಕಟ್ಟಾದ್ರಿಂದ, ಆ ಗೇಟು ಕೊಚ್ಚಿಕೊಂಡು ಹೋಗೋದ್ರಿಂದ ನೀರು ಜಾಸ್ತಿ ಹೋಯಿತು. ನಾವು ಒಂದು
60 TMC ನೀರು ಹೋಗ್ತದೆ ಅಂತ ಲೆಕ್ಕ ಹಾಕಿತ್ತು. ಆದರೆ ಸದ್ಯ ಅದೃಷ್ಟವಶಾತ್ 30-35 TMC ನೀರು ಮಾತ್ರ ವ್ಯಯ ಆಗಿರೋದು, ನದಿನಲ್ಲಿ ಹೋಗಿರೋದು. ಇನ್ನು ಉಳಿದಂಥ ನೀರು ಸೇಕರಣೆ ಆಗಿದೆ. ಮತ್ತು ಇವತ್ತು ಕೂಡ ಸುಮಾರು 70 TMCಗೂ ಹೆಚ್ಚು ನೀರಿದೆ. 78 TMC ನೀರಿದೆ. ಸೊ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು 105 TMC ನೀರು. ಕೆಪಾಸಿಟಿ ಇರ್ತಕ್ಕಂಥದ್ದು 105 TMC. ಆಕ್ಚುಲಿ 130 TMC. 130 TMCನಲ್ಲಿ ಹೂಳು ತುಂಬಿಕೊಂಡಿರೋದ್ರಿಂದ ಈಗ 105 TMC ಮಾತ್ರ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು. ಈಗಾಗಲೇ ಬೆಳೆಗಳಿಗೆ ನೀರು ಕೊಟ್ಟಿದ್ದೀವಿ. ಒಂದು ಬೆಳೆ ಮಾಡಲಿಕ್ಕೆ 90 TMC ನೀರು ಬೇಕು. ಅದು ಕರ್ನಾಟಕ, ಆಂಧ್ರ, ತೆಲಂಗಾಣ ಈ 3 ರಾಜ್ಯಗಳಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್. ಸೊ ಹಾಗಾಗಿ ನನಗೆ ಭರವಸೆ ಇದೆ. ಯಾಕಂದ್ರೆ ಈಗಲೂ 40 TMCಗಿಂತ ಇನ್ನು 20 TMC ನೀರು ಬಂದ್ರೆ 95% ಅಷ್ಟು ನೀರು ಶೇಖರಣೆ ಆಗ್ತದೆ. ಅದರಿಂದ ರೈತರಿಗೆ ಯಾವುದೇ ತೊಂದರೆ, ನಮ್ಗೆ ಆತಂಕ ಇದ್ದದ್ದು ಏನಪ್ಪಾ ಅಂತಂದ್ರೆ ನೀರು ಹೋಗ್ಬಿಟ್ರೆ ರೈತರಿಗೆ ನೀರು ಸಿಗೋದಿಲ್ಲ ಅಂತಕ್ಕಂಥ ಆತಂಕ ಇತ್ತು. ರೈತರಿಗೂ ಕೂಡ ಈ ಆತಂಕ ಇತ್ತು. ನನಗೆ ಭರವಸೆ ಇತ್ತು. ಯಾಕಂತ ನನಗೆ ಭರವಸೆ ಇತ್ತು, ಪುನಃ ಮಳೆ ಬರ್ತದೆ, ನೀರು ತುಂಬುತ್ತೆ, ತುಂಗಭದ್ರಾ ಡ್ಯಾಮ್ ತುಂಬುತ್ತದೆ ಅಂತಕ್ಕಂಥದ್ದು. ಕನ್ನಯ್ಯ ನಾಯ್ಡು ಅನ್ನೋರು ಇದರ ಎಕ್ಸ್ಪರ್ಟ್, ನೀರಾವರಿ ಈ ಡ್ಯಾಮ್ಗಳ ಎಕ್ಸ್ಪರ್ಟ್. ಅವರು ಅದನ್ನ ಬಂದು 4 ದಿನಗಳಲ್ಲಿ 3-4 ದಿನಗಳಲ್ಲಿ ಅದನ್ನ ಮಾಡಿ ಗೇಟ್ ಅನ್ನು ಅಳವಡಿಸಿ ನೀರು ಪೋಲಾಗದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ನಾನು ಕನ್ನಯ್ಯ ನಾಯ್ಡು ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮೆಲ್ಲ ಇಂಜಿನಿಯರ್ಗಳಿಗೆ, ಸಂಬಂಧಪಟ್ಟಂತ ಎಲ್ಲ ನಮ್ಮ ಇಲಾಖೆಯ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಜಿಲ್ಲಾ ಮಂತ್ರಿಗಳು ಅವ್ರಿಗೂ ಕೂಡ ವಿಜಯನಗರ ಮತ್ತೆ ಕೊಪ್ಪಳ ಜಿಲ್ಲಾ ಮಂತ್ರಿಗಳ ಮಾಡ್ತೇನೆ. ಮತ್ತೆ ಇಲ್ಲಿ ಆಲ್ಮಟ್ಟಿಯಲ್ಲಿ ಇದು 2ನೇ ಹಂತದ್ದು ಇದು ಬಂದಿದೆ ಎಂತದ್ದು 2ನೇ ನ್ಯಾಯಾಧೀಕರಣದ್ದು ತೀರ್ಪು ಬಂದಿದೆ. ಅದರ ಪ್ರಕಾರ 130 TMC ನೀರು ನಮಗೆ ಹೆಚ್ಚುವರಿಯಾಗಿ ಸಿಗ್ತದೆ. ಆ 130 TMC ನೀರು ಸಿಗಬೇಕಾದ್ರೆ ಡ್ಯಾಮ್ ಎತ್ತರವನ್ನು ಹೆಚ್ಚು ಮಾಡಬೇಕಾಗ್ತದೆ. 519.6ರಿಂದ 519.6 ಮೀಟರ್ ಇಂದ 524.252 TMC ಎತ್ತರಕ್ಕೆ, ಮೀಟರ್ ಎತ್ತರಕ್ಕೆ ಡ್ಯಾಮ್ ಅನ್ನ ತಗೊಂಡು ಹೋದಾಗ ಮಾತ್ರ ಆಗ್ತದೆ. ಸೊ ಅದು ಮಾಡಲಿಕ್ಕೆ ನೋಟಿಫಿಕೇಶನ್ ಮಾಡಿಲ್ಲ ಕೇಂದ್ರ ಸರ್ಕಾರ. 2ನೇ ನ್ಯಾಯಾಧೀಕರಣದ ತೀರ್ಪೇನು ಬಂತು, ವಿಜಯ್ ಕುಮಾರ್ ಅವ್ರದ್ದು ತೀರ್ಪು ಬಂದ ಮೇಲೆ ನೋಟಿಫಿಕೇಶನ್ ಆಗಲಿಲ್ಲ. ಮೀನ್ ವೈಲ್ ಕೋರ್ಟ್ ಮುಂದೆ ಹೋಗ್ಬಿಟ್ಟಿದೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಅವರು ಆಂಧ್ರದವ್ರನ್ನ, ತೆಲಂಗಾಣದವ್ರನ್ನ ಕರೆದು, ಮಹಾರಾಷ್ಟ್ರದವ್ರನ್ನ ಕರೆದು, ನಮ್ಮನ್ನ ಕರೆದು ಇತ್ಯರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಟಿಫಿಕೇಶನ್ ಆಗದೇನೆ ನಾವು ಡ್ಯಾಮ್ ಎತ್ತರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ನಾವು ರಿಹಾಬಿಟೇಷನ್ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಮ್ಮ ಸರ್ಕಾರ ತಯಾರಾಗಿದೆ, ಹಿಂದೇನೂ ತಯಾರಾಗಿತ್ತು, ಈಗಲೂ ತಯಾರಾಗಿದೆ. ಆ ಕಾಲದಲ್ಲಿ ನಾವಿದ್ದಾಗಲೇ ಎಸ್ಟಿಮೇಟ್ ಮಾಡಿಸಿದ್ದು ಸುಮಾರು 51-52 ಸಾವಿರ ಕೋಟಿ ರೂಪಾಯಿನಷ್ಟು, ಅಲ್ಲ 51,000 ಕ್ರೋರ್ಸ್ ಅಷ್ಟು ಆಗ್ತದೆ ಅಂತ ಹೇಳಿ ನಾವು ಲೆಕ್ಕಾಚಾರ ಮಾಡಿದ್ದು. ಈಗ ಅದು
80,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಆಗ್ಬೋದು, ಸುಮಾರು ಹತ್ತಿರ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾವು ಅದನ್ನ ಮಾಡಿದ್ರೆ ಅದಕ್ಕೋಸ್ಕರನೇ ಪ್ರತಿ ವರ್ಷ ನೀರಾವರಿಗೆ ನಾವು 20,000 ಕೋಟಿ ಖರ್ಚು ಮಾಡಿ 5 ವರ್ಷದಲ್ಲಿ 1,00,000 ಕೋಟಿ ರೂಪಾಯಿನ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದನ್ನು ಮಾಡಲಿಕ್ಕೆ ನೋಟಿಫಿಕೇಶನ್ ಆಗಬೇಕು. ಕೇಂದ್ರ ಸರ್ಕಾರ, ನಾನು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ, ಅವ್ರನ್ನ ಒಂದು ಪ್ರಧಾನಮಂತ್ರಿಗಳು ಒಂದು ಮೀಟಿಂಗ್ ಕರೆದು ಇದನ್ನು ಮಾಡಿದ್ರೆ ನಾವು 524 ಎತ್ತರಕ್ಕೆ ತಗೊಂಡು ಹೋಗ್ಲಿಕ್ಕೆ, ಮೀಟರ್ ಎತ್ತರಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಹೆಚ್ಚು ರೈತರಿಗೆ, ಯಾಕಂತಂದ್ರೆ ನಾವು 130 TMC ನೀರು ಬಳಕೆ ಆಗ್ತದೆ. ಆಲ್ಮಟ್ಟಿ ಜಲಾಶಯದಿಂದ ಸುಮಾರು 5,94,00,000 ಹೆಕ್ಟೇರ್, ಅಂದ್ರೆ 14,68,00,000 ಎಕರೆ, ಅಷ್ಟು ಎಕರೆಯಷ್ಟು ನೀರಾವರಿಗೆ ನೀರು ಸಿಗ್ತದೆ. ಸೊ ಈಗಾಗಲೇ ನಾವು 16,47,000 ಕೃಷ್ಣ ಮಲ್ದಂಡೆ ಯೋಜನೆ 1-2 ಪ್ರಕಾರ, UKP 1-2 ಪ್ರಕಾರ 173 TMC ನೀರು ಅದನ್ನು ಬಳಸ್ಕೊಂಡು 16,47,000 ಹೆಕ್ಟೇರ್ ಆಗ್ತದೆ. ಅದನ್ನ 524 ಮೀಟರ್ ಏರಿಸಿದ್ರೆ ಮತ್ತೆ 14,68,00,000 ಎಕರೆ ಆಗ್ತದೆ. ಸೊ ಇದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಸೊ ಇದು ಇವತ್ತು ನಾವು ಬಹಳ ಸಂತೋಷದಿಂದ ಇವತ್ತು ನಾನು, DK ಶಿವಕುಮಾರ್ ಅವರು, ನಮ್ಮ ಎಲ್ಲ ಶಿವಾನಂದ್ ಅವರು, MB ಪಾಟೀಲ್ ಅವರು, ತಿಮ್ಮಾಪುರ್ ಅವರು, ನಮ್ಮ ಎಲ್ಲ MLAಗಳು ಕೂಡ ಎಲ್ಲರೂ ಸೇರಿ ಗಂಗಾ ಪೂಜೆಯನ್ನು ನೆರವೇರಿಸಿದ್ದೀವಿ. ಅದು ಪ್ರತಿ ವರ್ಷನೂ ಕೂಡ ತುಂಬಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಬಾಗಲಕೋಟೆ, ಬಿಜಾಪುರ, ಯಲಬುರ್ಗಾ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಇವರೆಲ್ಲರೂ, ಗುಲ್ಬರ್ಗ, ಯಾದಗಿರಿ, ಇವರೆಲ್ಲರೂ ಸಭೆ ಕರಿತೀವಿ. ಸಭೆಯಲ್ಲಿ ನಾವು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ, ರಿಹಾಬಿಲಿಟೇಷನ್ ಬಗ್ಗೆ ಮತ್ತೆ 524 ಮೀಟರ್ಗೆ ಎತ್ತರಿಸೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್, ತಾವು ಕಳೆದ ವರ್ಷ ಬಾಗಿನಾರ್ಪಣೆಗೆ ಬಂದಾಗ ಕೃಷ್ಣಾ ನ್ಯಾಯಾಧೀಕರಣದ ಏನು ವ್ಯಾಜ್ಯ ಇದೆ ಸುಪ್ರೀಂ ಕೋರ್ಟ್ನಲ್ಲಿ, ಅಲ್ಲಿ ನಾವು ಡೇ ಬೈ ಡೇ ಹಿಯರಿಂಗ್ ಅಪೀಲ್ ಮಾಡಿಕೊಂಡು ಶೀಘ್ರವಾಗಿ ಅದನ್ನು ನಾವು ಬಗೆಹರಿಸ್ತೀವಿ ಅಂತ ಹೇಳ್ತೀವಿ. ಅಲ್ಲಿಂದ ಇಲ್ಲಿವರೆಗೆ ಅದು ಯಾವುದೇ ಕೆಲಸ ಆಗಿಲ್ಲ. ಅದ್ರ ಬಗ್ಗೆ ತಾವು ಏನಂತ? ಈಗ ಕಳೆದ ವರ್ಷ ಹೇಳಿದ್ದು ನಾನು ಈ ತರ ಹೇಳಿರ್ಲಿಲ್ಲ. ನಾವು ಒತ್ತಡ ಹಾಕ್ತೀವಿ ಅಂತ ಈಗೇನು ಹೇಳಿದ್ದೀನಿ ಅದನ್ನೇ ಹೇಳಿದ್ದೆ. ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಒತ್ತಡ ಹಾಕೋದ್ರ ಜೊತೆಗೆ ಪ್ರಧಾನಮಂತ್ರಿಗಳ ಮೇಲೂ ಕೂಡ ಒತ್ತಡ ಎತ್ತೀವಿ ಅಂತ ಹೇಳಿದ್ದೆ. ಆಲಿಮೆಟ್ಟಿ ಮತ್ತು ನಾರಾಯಣಪುರದಲ್ಲಿ ಈಗಾಗಲೇ ಹೂಳು ತುಂಬಿಕೊಂಡಿದೆ. ಇಲ್ಲೂ ಕೂಡ ಸಮಾನಾಂತರ ಜಲಾಶಯದ ಪ್ರಸ್ತಾವನೆ ತಗೊಂಡಿದೆಯಾ ನಮ್ಮ ಶಾಸಕರುಗಳದ್ದು? ಅದ್ರ ಬಗ್ಗೆ ಎಷ್ಟು ಹೂಳು ತುಂಬಿಕೊಂಡಿದೆ, ಎಷ್ಟು ನೀರು ಕಡಿಮೆ ಆಗಿದೆ, ಎಷ್ಟು ಜನ ರೈತರಿಗೆ ನೀರು ಕೊಡಕ್ಕಾಗಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಮೈಕ್ ಈ ತರ ಮಾತಾಡಪ್ಪ. ಸರ್, ಕಳೆದ ವರ್ಷನೂ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಬೇಕಂತ ಹೇಳಿ ತಾವು ಹೇಳಿದ್ವಿ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒತ್ತಡ ಹಾಕುವುದು ಯಾವ ರೀತಿ ನಿಯೋಗ ಒಳಗಾಗಬಹುದು ಅಥವಾ ಕೇಂದ್ರ ಸಚಿವರು? ನಾವು ಅನೇಕ ಸಾರಿ ಭೇಟಿ ಮಾಡಿದ್ದೀವಿ, ನಾನು ಭೇಟಿ ಮಾಡಿದ್ದೀನಿ. ನಾವು
ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು, ಇಬ್ರು ಜಾಯಿಂಟ್ ಆಗಿ ಭೇಟಿ ಮಾಡಿದ್ದೀವಿ. ನಾವು ಇದನ್ನ ನೋಟಿಫಿಕೇಶನ್ ಮಾಡಿಸ್ರಿ, ಎಲ್ಲ ಕರೆದು ಮಾತಾಡಿ ಅಂತೆಲ್ಲ ಪ್ರಧಾನಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ಭೇಟಿ ಮಾಡಿ ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ. ಸರ್, ಈಗ ನೋಟಿಫಿಕೇಶನ್ ಆದ ನಂತರ ನೀವು ಜಲಾಶಯ ಎತ್ತರಿಸಬೇಕು ಕರೆ, ಆದ್ರೆ ಇದಕ್ಕಿಂತ ಪೂರ್ವದಲ್ಲಿ ಪುನರ್ವಸತಿ, ಪುನರ್ನಿರ್ಮಾಣ ಮತ್ತು ಭೂ ಸ್ವಾಧೀನಕ್ಕೆ ಸುಮಾರು 40,000 ಕೋಟಿ ರೂಪಾಯಿ ಬೇಕು. ಕಳೆದ 1 ವರ್ಷದ ನಿಮ್ಮ ಅವಧಿಯಲ್ಲಿ ಪುನರ್ವಸತಿ, ಪುನರ್ನಿರ್ಮಾಣ ಮತ್ತು ಭೂ ಸ್ವಾಧೀನಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ 940 ಕೋಟಿ ರೂಪಾಯಿ. ಹಾಗಾದ್ರೆ ಯಾವಾಗ ಇದು ಮುಕ್ತಾಯ ಆಗೋದು? ಈಗ ಆ ಪುನರ್ವಸತಿ, ಪುನರ್ನಿರ್ಮಾಣ ಆದ ನಂತರವೇ ನೀವು ಜಲಾಶಯ ಎತ್ತರಿಸಕ್ಕೆ ಸಾಧ್ಯ. ನಾವು ಪುನರ್ವಸತಿ, ಪುನರ್ನಿರ್ಮಾಣ ಮಾಡ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾವು ಇದ್ದೀವಿ, ನಾವು ಅದ್ರ ಬಗ್ಗೆ ಕ್ರಮ ತಗೋತಾ ಇದ್ದೀವಿ. ಈಗ ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ ಇಲ್ಲಿವರೆಗೆ ಎಷ್ಟು ನೋಡು, ಇಲ್ಲಿವರೆಗೆ 18,370 ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೆ ಖರ್ಚು ಮಾಡಿ, 18,900 ಕೋಟಿ ಅಲ್ಲ, 18,370 ಕೋಟಿ ಖರ್ಚು ಮಾಡಿದ್ದೀವಿ. ಅದು ಕಾಮಗಾರಿಗಳಿಗೆ R&Rಗಾಗಿ 3,456 ಕೋಟಿ, ಭೂ ಸ್ವಾಧೀನಕ್ಕೆ 3,288 ಕೋಟಿ, ಇಷ್ಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಹೇಳಪ್ಪ. ಸರ್, ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಸರ್, ಕಳೆದ ವರ್ಷ ತಾವು ಭಾಗದಾಸನ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಅವಳಿ ಜಲಾಶಯಗಳಲ್ಲಿ ನೀರಿನ ಮರು ಹಂಚಿಕೆ ಕೊಡ್ತಾರೆ ಅಂತ ಕೇಳಕ್ಕಾಗ್ತದೆ ಸರ್. ಆರ ಆ ಕುರಿತು ಇದು ತೀರ್ಮಾನ ಆಗಿಲ್ಲ. ಬಸವಸಾಗರ ಮತ್ತು ಅವಳಿ ಜಲಾಶಯಗಳಲ್ಲಿ ನೀರು ಮರು ಹಂಚಿಕೆ ಆಗಬೇಕಾದ್ರೆ ರೈತರ ಬೇಡಿಕೆ ಐತೆ ಸರ್, ಈ ಕುರಿತು ಏನಾಯ್ತು? ಮರು ಹಂಚಿಕೆ ಮಾಡಕ್ಕೆ ಬರಲ್ಲ ಸರ್, ಪ್ರಾಜೆಕ್ಟ್ ವೈಸ್ ಕೊಡಂಗಿಲ್ಲ ಸರ್, ಪ್ರಾಜೆಕ್ಟ್ ವೈಸ್ ಸರ್. ಅಲೋಕೇಶನ್ ಎ ಸ್ಕೀಮ್ ಎ ಮತ್ತು ಬಿ ಎರಡು ಸ್ಕೀಮ್ ಎ, ಸ್ಕೀಮ್ ಬಿ ಎರಡಿದಾವೆ. ಆ ಎರಡರಲ್ಲಿ ನಾವು ನೀವು ಹೇಳೋ ರೀತಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಅವರೇ ಮೂರನೇ ಹಂತದಲ್ಲೂ ಕೂಡ ಪ್ರಾಜೆಕ್ಟ್ ವೈಸ್ ಅಲೋಕೇಶನ್ ಆಗಿದೆ. ಪ್ರಾಜೆಕ್ಟ್ ವೈಸ್ 3ನೇ ಹಂತದಲ್ಲಿ ಅಲೋಕೇಶನ್ ಆಗಿದೆ. ಮೈಕ್ ತಗೊಂಡು ಮಾತಾಡ್ರಪ್ಪ. ಇಂಥ 100 ಸಿದ್ದರಾಮಯ್ಯ ಬಂದ್ರು ಕುಮಾರಸ್ವಾಮಿನ ಈಗ ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ? 100 ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ. ನಾನು ಅರೆಸ್ಟ್ ಮಾಡ್ತೀನಾ? ನಾನು ಅರೆಸ್ಟ್ ಮಾಡಲ್ಲ, ಪೊಲೀಸ್ನವ್ರು ಮಾಡೋದು. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಎದುರ್ಕೊಂಡಿರೋದ್ರಿಂದಲೇ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. ಅವರು ಎದುರ್ಕೊಳ್ಳದೆ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ. ಎಲ್ಲಿ ಸ್ಯಾಂಕ್ಷನ್ ಕೊಟ್ಟಿಟ್ಬಿಟ್ಟರು ಅಂತೇಳಿ ಪ್ರೆಸ್ ಮೀಟಿಂಗ್ ಮಾಡಿದ್ರು. ಲೇಔಟ್ ನಿರ್ಮಾಣದ ನಂತರ ಮೊದಲಿನ ಮುಂಚೆ ಅಂದ್ರೆ ಲಕ್ಷಿ ಭೂಮಿ ಅಂತೇಳಿ ಖರೀದಿ ಮಾಡಿದ್ದಾರೆ ನಿಮ್ಮ ಪತ್ನಿಯವ್ರ ಸಹೋದರ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ಕಮಿಷನ್ ಮಾಡಿದ್ದೀನಿ, ನಾನು ಕಮಿಷನ್ ಎಂಕ್ವೈರಿ ಮಾಡಿ ಸತ್ಯ ಗೊತ್ತಾಗತ್ತಲ್ವಾ? ಕಮಿಷನ್ ಕೆಲಸ ಏನು? ಫ್ಯಾಕ್ಟ್ಸ್ ಫೈಂಡಿಂಗ್, ಫ್ಯಾಕ್ಟ್ಸ್ ಎಲ್ಲ ನೋಡ್ಲಿ ಅವರು. ಕುಮಾರಸ್ವಾಮಿ ಹೇಳದೆ ಸತ್ಯನಾ? ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಅಂಡ್ ರನ್ ಕೇಸ್ ಅವರು. ನೋಡಪ್ಪ, ನನ್ನ ಮೇಲೆ ವಾಟ್ ಅಫೆನ್ಸ್ ದಟ್ ಐ ಹ್ಯಾವ್ ಕಮಿಟೆಡ್, ಏನಾದ್ರು ಎಂಕ್ವೈರಿ ನಡೆದಿದ್ದೀಯ ನನ್ನ ಮೇಲೆ? ಒಂದು ರಿಪೋರ್ಟ್ ಇದೆಯಾ? ಅಥವಾ ನಾನು ಆದೇಶ ಮಾಡಿರತಕ್ಕಂಥದ್ದು ಇದೆಯಾ? ಲೆಟರ್ ಬರೆದಿರೋದು ಇದೆಯಾ? ಏನೂ ಇಲ್ಲ. ಏನಾದ್ರು ಇದೆಯೇನ್ರಿ? ನೀವು ಹೇಳಿಯಪ್ಪ ನೋಡೋಣ, ಯಾವ್ದಾದ್ರು ತೋರಿಸಿ ಒಂದು. ಏನಾದ್ರು ಏನ್ ಪ್ರಭಾವ ಹೆಂಗ್ ಬೀಳ್ತೀನಿ? ನಾನು ಮಿನಿಸ್ಟರ್ ಆಗಿದ್ನಾ? ಚೀಫ್ ಮಿನಿಸ್ಟರ್ ಇದ್ನಾ? ಆತರ ಹೇಳ್ತಾರ್ರಿ, ಹಿಟ್ ಅಂಡ್ ರನ್ ಕೇಸ್ ಅಲ್ವಾ? ಕುಮಾರಸ್ವಾಮಿ ಯಾವಾಗ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತ ಪೆನ್ ಅದು? ಪೆನ್ ಡ್ರೈವ್. ಇಲ್ಲಪ್ಪ ಪೆನ್ ಡ್ರೈವ್, ಪೆನ್ ಡ್ರೈವ್. ಯಾವತ್ತು ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಎಂಡ್ಗೆ ಇವತ್ತಿನವರೆಗೆ ಕುಮಾರಸ್ವಾಮಿ ತಗೊಂಡು ಹೋಗಿಲ್ಲ. ನನ್ನ ಹತ್ರ ದಾಖಲಾತಿ ಇದೆ. ಬಿಡಪ್ಪ. ಪತ್ರಕರ್ತರು ಮಾತ್ರ. ಮೂರನೇ ಸ್ಟೇಜಲ್ಲಿ ಅದಕ್ಕೆ ವೈಕರ್ ಕೂಡ ಹತ್ತಿದ್ದಾರೆ ಅಂತ ಹೇಳಿದ್ದಾರೆ. ವೈಕರ್ ಹತ್ತಿದ್ದಾರೆ.
ವೈಟ್ನರ್ ಹತ್ತಿ ದಾಖಲೆ ತಿದ್ದಿದ್ದಾರೆ ಅಂತ. ನೋಡಪ್ಪ 24ನೇ 2014 ಒಂದು ಯಾವ ದಾಖಲೆನೂ ತಿದ್ದಕ್ಕೆ ಹೋಗಿಲ್ಲ, ಗೊತ್ತಾಯ್ತಾ? 14ನೇ ಇಸ್ವಿ ಆ ಲೆಟರ್ ಮೇಲೆ ಸೈಟ್ ಅಲಾಟ್ ಆಗಿಲ್ಲ. ಸೈಟ್ ಅಲಾಟ್ ಆಗಿರೋದು 21ನೇ ಇಸ್ವಿನಲ್ಲಿ ಕೊಟ್ಟಿದೆಯಲ್ಲ ಲೆಟರು, ಅದ್ರ ಮೇಲೆ ಅಲಾಟ್. ಹೇಳೋದು ಅರ್ಥ ಆಯ್ತಾ ನಿನ್ಗೆ? ಕುಮಾರಸ್ವಾಮಿ ಏನೋ ಒಂದು ತಿದ್ದುಬಿಟ್ಟವ್ರೆ ಅಂತ ಏನೋ ಹೇಳಿದ್ರಲ್ಲ, ತಿದ್ದಿಲ್ಲ ಅನ್ನೋದು ಮೊದಲನೇ ಉತ್ತರ. ಎರಡನೇದು 2014 ಕೊಟ್ಟಿರ್ತಕ್ಕಂಥ ಲೆಟರು ಅದು 2014. 2020 ಇನ್ನೊಂದು ಲೆಟರ್ ಕೊಟ್ಟಿದೆ, ಅದ್ರ ಮೇಲೆ ಸೈಟ್ ಅಲಾಟ್ ಆಗಿರೋದು. ನಂಬರ್ 1. ನಂಬರ್ 2. ನಂಬರ್ 3, ಆಗ ಮೂಡ ಯಾರ ಕೈಗಿರಲಿತ್ತು ಹೇಳಪ್ಪ ನೀನೆ? ಬಿಜೆಪಿ ಕೈನಲ್ಲಿ ಚೇರ್ಮನ್ ಆಗಿದ್ದವ್ರು ಯಾವ ಪಾರ್ಟಿಯವರು? ಬಿಜೆಪಿಯವರು. ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರು ಇದ್ದಾರೆ? ಬಿಜೆಪಿಯವರು ಇದ್ದಾರೆ, JDS ನವರು ಇದ್ದಾರೆ, ಅವರೇ ಜಾಸ್ತಿ ಇದ್ದಾರೆ. ಹೆಂಗೆ ಅಲಾಟ್ ಆಗೋದು? ಯಾರಿಗೆ ಜವಾಬ್ದಾರರು? ಅಲ್ಲ, ಆಗ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು? ಮಸ್ಟರ್ ಬದ್ಮಾಯ್, ಬಿಜೆಪಿ ಗೌರ್ಮೆಂಟ್. ಹಾಗಾದ್ರೆ ನೀವು ಕಮಿಟಿ ಮಾಡಿದ್ರಲ್ಲಿ ಅವರಿಗೆ ಅವರನ್ನ ಅದರೊಳಗೆ ಅಪರಾಧಿ ಅಂತ ಇದಾದ್ರೆ ಅವ್ರ ಮೇಲೆ ಕ್ರಮ ತಗೊಂತೀರಾ? ನೋಡೋಣ ಈಗ. ಕೇಳಪ್ಪ ತಮ್ಮ, ಈಗ ಕಮಿಷನ್ ಮಾಡಿದೀವಲ್ಲ, ಕಮಿಷನ್ ಅವ್ರು ವರದಿ ಕೊಡ್ಲಿ, ನೋಡೋಣ ಯಾರು ತಪ್ಪಿತಸ್ಥರು ಅಂತ. ಕಾನೂನು ನಿಮ್ಗೆಲ್ಲ ಕಾನೂನು ಗೊತ್ತಿಲ್ಲ. ಅವ್ರು ಹೇಳ್ದಂತೆ ಕಾನೂನು ಅಲ್ರಿ, ನಾನು ಲಾಯರು. ನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ, ಡಿನೋಟಿಫಿಕೇಶನ್ ಆಗೋದು ಸರ್ವೆ ನಂಬರ್ ಮೇಲೆ, ವ್ಯವಹಾರ ನಡೆಯೋದು ಸರ್ವೆ ನಂಬರ್ ಮೇಲೆ. ನಡೀರಿ ಸುಮ್ಮನೆ. ಹಲೋ ಸರ್, ಸರ್ ಕೈಂಡ್ಲಿ ರಿಕ್ವೆಸ್ಟ್ MP ಪಾಟೀಲ್ ಸರ್ ಕಡೆ ಗಮನ ಕೊಡಬೇಕು. ಹೇಳಪ್ಪ. ನಾರಾಯಣಪುರ ಬಲದಂಡೆ ಕಾಲುವೆ ಮತ್ತೊಂದು ಸರ್ MP ಪಾಟೀಲ್ ಸರ್ ಕಡೆ ಗಮನ ಕೊಡಬೇಕು. ಆ ಕಾಂಟ್ರಾಕ್ಟರ್ ಮೇಲೆ ದಯವಿಟ್ಟು ತೆಗೆದುಕೊಂಡಿಲ್ಲ. ತಾವು ಅಲೋಕೇಶನ್ ಪ್ರೊಜೆಕ್ಟ್ ವೈಸ್ ಆಗಿತ್ತು ಅಂತ ಹೇಳಿರಿ, ಸ್ಕೀಮ್ ಎದಲ್ಲಿ ಪ್ರೊಜೆಕ್ಟ್ ವೈಸ್ ಅಂತ ಹೇಳಿದ್ರಿ. ಅವಾಗ ಆಲ್ಮಟ್ಟಿ ಡ್ಯಾಮ್ ರಿಸರ್ವರ್ ಓನ್ಲಿ ಕ್ಯಾರಿ ಓವರ್ ಸ್ಟೋರೇಜ್ ಅಂತಿತ್ತು, ಈಗ ಸ್ಟೋರೇಜ್